ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲರ ಕೃತ್ಯಗಳು, ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 10, 10ನೇ ಅಧ್ಯಾಯ. 10ನೇ ಅಧ್ಯಾಯದಲ್ಲಿ ನಾವು ಕೊರ್ನೇಲ್ಯ ಎಂಬಂಥ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಕೊರ್ನೇಲ್ಯ ಅಂದರೆ ಆ ಹೆಸರಿನ ಅರ್ಥ ಕೊಂಬು, ಹಾರ್ನ್. ಆದ ಕಾರಣ ಕೊಂಬು ಎಂಬ ಅರ್ಥ ಇರುವಂಥ ಕೊರ್ನೇಲ್ಯನಿಂದ 16 ಪಾಠಗಳು ನಾವು ಕಲೀಲಿಕ್ಕಿದ್ದೇವೆ. 16 lessons from Cornelius, whose name means horn. ಸರಿ, ಒಂದೊಂದಾಗಿ ಈ 16 ಪಾಠಗಳನ್ನು ನಾವು ಕಲಿಯುವಾಗ ನಮಗೆ ದೇವರಾತ್ಮನು ನಮಗೆ ಪ್ರಕಟಣೆಯನ್ನು ಮತ್ತು ಪ್ರೇರಣೆಯನ್ನು ಮತ್ತು ಆತನ ಪ್ರಸಾದವನ್ನು, ಅಂದರೆ ತನ್ನ ಅನುಗ್ರಹವನ್ನು ನಮಗೆ ನೀಡಲಿ. ಮೊದಲನೇದಾಗಿ ಭಕ್ತಿವಂತ. ಹಿ ವಾಸ್ ಡೆವೋಟ್, ಪಯಸ್. ಮೊಟ್ಟ ಮೊದಲನೇ ಪಾಠ ಕೊರ್ನೇಲಿಯನಿಂದ ನಾವು ಕಲಿಯುವಂಥದ್ದು, ಅಂದರೆ ಈ ಕೊಂಬು ಎಂಬ ವ್ಯಕ್ತಿಯಿಂದ ಕಲಿಯುವಂಥದ್ದು ಏನಂತ ಹೇಳಿದರೆ, ಅಂದ ಹಾಗೆ ನಾವು ಇದನ್ನು 2 ಭಾಗವಾಗಿ ಕಲೀಲಿಕ್ಕಿದ್ದೇವೆ. 10ನೇ ಅಧ್ಯಾಯ 1ರಿಂದ 23 ವಚನಗಳಲ್ಲಿ ನಾವು ಕೊರ್ನೇಲಿಯನ ಬಗ್ಗೆ ನಾವು ಕಲಿಯುವಾಗ 16 ಪಾಠಗಳಿವೆ. ಚಾಪ್ಟರ್ 10 verses 1 to 23, 1ರಿಂದ 23, ಅವನು ಭಕ್ತಿವಂತನಾಗಿದ್ದ ಅನ್ನುವಂಥದ್ದು ಮೊದಲನೇ ಪಾಠ. ಎರಡನೇದಾಗಿ ಈ 10ನೇ ಅಧ್ಯಾಯ ಅಪೊಸ್ತಲಕೃತ್ಯ 2ನೇ ವಚನದಲ್ಲಿ ಅವನು ಭಕ್ತಿವಂತನಾಗಿದ್ದ, ಅದು ಮೊದಲನೇ ಪಾಠ. ಎರಡನೇ ಪಾಠ ಅವನಿಂದ ನಾವು ಕಲಿಯುವಂಥದ್ದು, ಅವನು ದೇವರಿಗೆ ಭಯಪಡುವಂಥ ವ್ಯಕ್ತಿಯಾಗಿದ್ದಂತೆ. ಅವನಷ್ಟೇ ಅಲ್ಲ, ಅವನ ಕುಟುಂಬದವರು ಭಕ್ತಿವಂತರಾಗಿದ್ದರು ಮತ್ತು ದೇವರಿಗೆ ಭಯವುಳ್ಳವರಾಗಿದ್ದರು, ದೇವರಿಗೆ ಭಯಪಡುವವರಾಗಿದ್ದರು. ಭಾಳ ಆಶ್ಚರ್ಯ ಇದು. ಯಾಕಂತ ಹೇಳಿದ್ರೆ, ಈ ಕೊರ್ನೇಲಿಯನು ಒಬ್ಬ ಇಟಲಿಯ ದಳ ಎಂದು ಹೆಸರಿನ ಒಂದು ದಳಕ್ಕೆ ಶತಾಧಿಪತಿ ಆಗಿದ್ದ, ಒಂದು ಆಫೀಸರ್ ಆಗಿದ್ದ. ಇದು ಎರಡನೇ ಅವನ ಬಗ್ಗೆ ಒಂದು ಆರ್ಮಿ ಮ್ಯಾನ್, ಸೈನ್ಯಾಧಿಕಾರಿ ಅಂತ ಹೇಳ್ಬೋದು, 100 ಜನರಕ್ಕೆ ಅಂಥವನು ಭಯಭಕ್ತಿ ಉಳ್ಳವನಾಗಿದ್ದಾನೆ. ಮೂರನೇದಾಗಿ ಅವನು ಕೊರತೆಯಲ್ಲಿ ಇರುವವರಿಗೆ ಧಾರಾಳವಾಗಿ ಕೊಡ್ತಾ ಇದ್ದ, ಅಂದರೆ ಬಡವರಿಗೆ ಧಾರಾಳವಾಗಿ ಕೊಡ್ತಾ ಇದ್ದಂದ್ರೆ ಆ ಧಾರಾಳ ಮನಸ್ಸು ಈ ಕೊರ್ನೇಲಿಯನಲ್ಲಿ ಇತ್ತು. ಹಾರ್ನ್ ಅಥವಾ ಕೊಂಬು ಎಂಬ ಹೆಸರಿರುವಂಥ ವ್ಯಕ್ತಿ ಕೊಡುವಂಥ ವ್ಯಕ್ತಿಯಾಗಿದ್ದ. ಕೊಡೋದರಲ್ಲಿ ಕೂಡ ಸ್ವಲ್ಪ ಕೊಡುವುದು, ಧಾರಾಳವಾಗಿ ಕೊಡುವಂಥದ್ದು ಇದೆ, ಆದರೆ ಇವನು ಧಾರಾಳವಾಗಿ ಕೊಡುವಂಥ ವ್ಯಕ್ತಿಯಾಗಿದ್ದ. ನಾಲ್ಕನೇದಾಗಿ ಅವನು, ಇವೆಲ್ಲವೂ ಕೂಡ ಅಪೊಸ್ತಲಕೃತ್ಯ 10ನೇ ಅಧ್ಯಾಯ 2ನೇ ವಚನದಲ್ಲಿ ಇದ್ರಿ. ಇವೆಲ್ಲ ಭಕ್ತಿವಂತನಾಗಿದ್ದ, ಅವನು ದೇವರಿಗೆ ಭಯಪಡುವಂಥವನಾಗಿದ್ದ, ಅವನು ಬಡವರಿಗೆ ದಾನ ಧರ್ಮಗಳನ್ನು ಮಾಡ್ತಾ ಇದ್ದ. ಅವನಷ್ಟೇ ಅಲ್ಲ, ಅವನ ಕುಟುಂಬದವರು ಹಾಗೆ ಇದ್ದರಂತೆ. ನಾಲ್ಕನೇದಾಗಿ ಈ ಕೊರ್ನೇಲಿಯನು ಅನುದಿನವೂ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಪ್ರಾರ್ಥನಾ ವ್ಯಕ್ತಿಯಾಗಿದ್ದ. ಈ ವಾಸ್ ಅ ಮ್ಯಾನ್ ಆಫ್ ಪ್ರೇಯರ್. ಪ್ರಾರ್ಥನೆ ಅಂತ ಹೇಳಿದ ತಕ್ಷಣ ನನಗೆ ಸ್ವಲ್ಪ ಅನಾನುಕೂಲತೆ ನನ್ನ ಮನಸ್ಸಿನಲ್ಲಿ ಆಗ್ತದೆ. ಯಾಕಂತ ಹೇಳಿದರೆ, ಅಂಥ ಒಂದು ಪ್ರಾರ್ಥನೆ ಭಾಳ ಮಾಡಬೇಕು ಎಂಬ ಮನಸ್ಸು ನನಗಿದೆ. ಮತ್ತು ಪ್ರಾರ್ಥನೆಯಲ್ಲಿ ಕೊರತೆ ಇದೆ ಅನ್ನುವಂಥದ್ದೇ ಆ ರೀತಿಯಾಗಿ
ನನ್ನ ಮನಸ್ಸಿಗೆ ಸ್ವಲ್ಪ ತೊಂದರೆಯನ್ನು ಕೊಡುವಂಥದ್ದು. 4ನೇದಾಗಿ ಅವನು ಪ್ರಾರ್ಥನೆ ಮಾಡುವವನಾಗಿದ್ದನು. ಅಷ್ಟೇ ಅಲ್ಲ, 3ನೇ ವಚನ, ಅಪೊಸ್ತಲಕೃತ್ಯ 10ನೇ ಅಧ್ಯಾಯದ 3ನೇ ವಚನದಲ್ಲಿ ನಾವು ನೋಡುವಾಗ, ಒಂದು ದಿನ ಮಧ್ಯಾಹ್ನ ಸುಮಾರು 3 ಗಂಟೆ ಸಮಯ ಅವನು ಒಬ್ಬ ದರ್ಶನವನ್ನು ಕಂಡನಂತೆ. ಈ ಹ್ಯಾಡ್ ಎ ವಿಷನ್. ಕೊರ್ನೇಲಿಯನಿಂದ ನಾವು ಕಲಿಯುವಂಥ 5ನೇ ಪಾಠ, ದರ್ಶನವಾದಿಯಾಗಿದ್ದನು, ದರ್ಶನ ಹೊಂದಿದ್ದನು. ಆ ರೀತಿಯಾಗಿ ದರ್ಶನವನ್ನು ಪಡೆದವನಾಗಿದ್ದಾಗ ಏನಾಯಿತು ಅಂತ ನೋಡುವಾಗ, ಒಬ್ಬ ದೇವದೂತನು ಬಂದು ಕೊರ್ನೇಲಿಯನೇ ಅಂತ ಕರೆಯುವಾಗ ಕೊರ್ನೇಲಿಯನು ಭಯಪಟ್ಟು, ಏನು ಸ್ವಾಮಿ ಅಂತ ಹೇಳ್ತಾನೆ ರೀ. ಕೊರ್ನೇಲಿಯ ಮತ್ತು ದೇವದೂತರಿಬ್ಬರು ಮಾತಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಇರಬೇಕಿದು, ಭಾಳ ಆಶ್ಚರ್ಯ ಆಗಿರಬೇಕು. ಇವನ ಅಧಿಕಾರಿಗಳಿಗೆ ಇವನು ಅಧೀನನಾಗಿ, ಈಗ ನೋಡಿದರೆ ದೇವದೂತನಿಗೆ ಅಧೀನನಾಗಬೇಕಾಗಿದೆ. ಇದು ಹೊಸ ಅನುಭವ ಕೊರ್ನೇಲಿಯನಿಗೆ ಆಗಿರಬೇಕು. ಆ ದೇವದೂತನು ಪರಲೋಕದಿಂದ ಬಂದು ಹೇಳುವಂಥ ಒಂದು ಮಾತು ಭಾಳ ಗಂಭೀರವಾದಂಥ ಮಾತು. ಯಾಕಂತ ಹೇಳಿದರೆ, ಅಪೊಸ್ತಲಕೃತ್ಯ 10ನೇ ಅಧ್ಯಾಯದ 4ನೇ ವಚನದಲ್ಲಿ, ನಿನ್ನ ಪ್ರಾರ್ಥನೆಗಳು, ಬಡವರಿಗೆ ನೀನು ಕೊಟ್ಟ ದಾನಗಳು ದೇವರ ಸನ್ನಿಧಿಗೆ ಜ್ಞಾಪಕಾರ್ಥ ಅರ್ಪಣೆಗಳಾಗಿ ಬಂದಿವೆ. ಆದ ಕಾರಣ ಕೊರ್ನೇಲಿಯನಿಂದ ನಾವು ಕಲಿಯುವಂಥ 6ನೇ ಪಾಠ ಏನಂತ ಹೇಳಿದರೆ, ದೇವರಿಗೆ ಜ್ಞಾಪಕಾರ್ಥ ಅರ್ಪಣೆ. ನೋಡಿರಿ, ನಮ್ಮ ಪ್ರಾರ್ಥನೆ ದೇವರಿಗೆ ಅದು ಜ್ಞಾಪಕಾರ್ಥ ಅರ್ಪಣೆ. ನೋಡಿರಿ, ನಾವು ಬಡವರಿಗೆ ಕೊಡುವಂಥದ್ದು ದೇವರಿಗೆ ಜ್ಞಾಪಕಾರ್ಥ ಅರ್ಪಣೆ. ಆದ ಕಾರಣ ಕೆಲವು ಭಕ್ತಾದಿಗಳು ನಾನು ನೋಡಿದ್ದೇನೆ, ಧಾರಾಳವಾಗಿ ಕೊಡುವಂಥವ್ರು. ಆ ರೀತಿಯಾಗಿ ಕೊಡುವಂಥ ಭಕ್ತಾದಿಗಳು, ಅವರನ್ನು ನಾನು ಹಿಂಬಾಲಿಸಿ ಬಯಸ್ತೇನೆ. ಯಾಕಂತ ಹೇಳಿದ್ರೆ, ಕೊಡುವಂಥವ್ರು ಜಾರ್ಜ್ ಮುಲ್ಲರ್ ಹಾಗೆ, ಮದರ್ ತೆರೇಸಾ ಹಾಗೆ, ಆಟೋ ರಾಜ ಹಾಗೆ ಕೊಡುವಂಥ ವ್ಯಕ್ತಿಗಳು. 6ನೇ ಪಾಠ ಆಯಿತು. ಈಗ 7ನೇ ಪಾಠ ಏನಂತ ಹೇಳಿದರೆ, ಆ ದೇವದೂತನು ಈಗ ಇಷ್ಟೆಲ್ಲ ಮಾತಾಡ್ತಾ ಇದ್ದಾನೆ ಕೊರ್ನೇಲಿಯನ ಹತ್ರ. ಆದರೆ ಒಂದು ಮಾತು ಹೇಳ್ತಾನೆ, ಅದು ಗಂಭೀರವಾದ ಮಾತು, ಅದು ಗಮನಾರ್ಹವಾದಂಥ ಒಂದು ಮಾತು. ಅದೇನಂತ ಹೇಳಿದರೆ, ನೀನು ಯೋಪಕ್ಕೆ ಜನರನ್ನು ಕಳಿಸಿ ಪೇತ್ರ ಎಂದು ಕರೆಯಲಾಗುವ ಸೀಮೋನನ್ನು ಇಲ್ಲಿ ಕರ್ಕೊಂಡು ಬರಲು ಹೇಳು. ಯಾಕೆ ಕೊರ್ನೇಲಿಯನ್ ಹೇಳ್ಬೋದಲ್ಲ, ಏನು ಹೇಳಬೇಕಾದ ಕೊರ್ನೇಲಿಯನಿಗೆ ದೇವದೂತನ ಹೇಳ್ಬೋದಲ್ಲ. ಕೊರ್ನೇಲಿಯನಿಗೆ ಸ್ವತಃ ದೇವದೂತನೇ ಏನು ಹೇಳಬೇಕು ಅದನ್ನು ಹೇಳ್ಬೋದಲ್ಲ. ಅದಕ್ಕೆ ಒಬ್ಬ ಮನುಷ್ಯನ ಯಾಕೆ ಕರೆಸಿ ಹೇಳಬೇಕು? ಯಾಕಂತ ಹೇಳಿದರೆ, ದೇವದೂತರಿಗೆ ತಮ್ಮ ಬೌಂಡ್ರಿ ಗೊತ್ತು, ತಮ್ಮ ಸೀಮೆ ಅವರಿಗೆ ಗೊತ್ತು. ಇಷ್ಟೇ, ಜಾಸ್ತಿ ಮಾತಾಡಬಾರ್ದು, ಸುವಾರ್ತೆ ಬಗ್ಗೆ ಎಲ್ಲ ಹೇಳಲಿಕ್ಕೆ ಹೋಗಬಾರ್ದು ದೇವದೂತರು. ಆದ ಕಾರಣ ಪೇತ್ರನನ್ನು ಕರೆಸಬೇಕು. ಪೇತ್ರ ಹೋಗಿ ಸುಮಾರು 54 ಕಿಲೋಮೀಟರ್ಗಳು ದೂರ ಇರುವಂಥ ಪೇತ್ರನನ್ನು ಕರ್ಕೊಂಡು ಬಂದು ಕೈಸರಿಯಕ್ಕೆ ಯೋಪದಿಂದ ಸುವಾರ್ತೆ ಸಾರಬೇಕು. ಆದ ಕಾರಣ ಕೊರ್ನೇಲಿಯನ ಪಾಠದಿಂದ ಅಥವಾ ಜೀವನದಿಂದ ನಾವು ಕಲಿಯುವಂಥ 7ನೇ ಪಾಠ ಏನಂತ ಹೇಳಿದರೆ, ಪೇತ್ರನಿಗಾಗಿ ಕರೆ ನೀಡು. ಕಾಲ್ ಫಾರ್ ಪೀಟರ್. ನಮ್ಮ ಜೀವನದಲ್ಲಿ ಪೇತ್ರ ಯಾರಾದರೂ ಇರ್ಬೋದು. ಅಂದರೆ ದೇವದೂತನೇ ಬಂದು ಮಾತಾಡಿದರೂ ಕೂಡ ಅವನು ಹೇಳದೆ ಅಂಥ ಒಂದು ಭಾಗ್ಯ ಪಾಪಿಗಳಾದ, ಹೌದು, ಪಾಪ ಕ್ಷಮೆ ಹೊಂದಿದಂಥ ನಮ್ಮನ್ನು ದೇವರು ಸ್ವಾರ್ಥ ಸಾರುವಂತೆ ಕರೆದಿದ್ದಾನೆ. ಇದೆಂಥ ದೊಡ್ಡ ಭಾಗ್ಯ. 8ನೇದಾಗಿ, ಅಪೊಸ್ತಲಕೃತ್ಯ 10ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ ಅಪೊಸ್ತಲಕೃತ್ಯ 10ನೇ ಅಧ್ಯಾಯ 1ರಿಂದ 23 ವಚನಗಳಲ್ಲಿ ನಾವು ಕೊರ್ನೇಲಿಯನಿಂದ 16 ಪಾಠಗಳನ್ನು ಕಲೀಲಿಕ್ಕಿದೆ. ಕೊರ್ನೇಲಿಯ ಅಂತ ಹೇಳಿದರೆ ಕೊಂಬು,
ಕೊಂಬಿನಿಂದ 16 ಪಾಠಗಳು ಅಂತ ಹೇಳೋಣ. ಅದರಲ್ಲಿ ಈಗ 8ನೇದಕ್ಕೆ ಬಂದಿದ್ದೀವಿ, ಅರ್ಧಷ್ಟೇ ಬಂದಿದ್ದೇವೆ, ಇನ್ನೂ ಅರ್ಧ ಇದೆ. 8ನೇ ಪಾಠಕ್ಕೆ ಬಂದಿದ್ದೇವೆ, ಇನ್ನೂ 8 ಪಾಠಗಳು ಇದೆ. 8ನೇ ಪಾಠ ಏನಂತ ಹೇಳಿದ್ರೆ, ಅವನು ಕೊರ್ನೇಲಿಯನ್ ಏನು ಮಾಡ್ತಾನೆ, ಆ ರೀತಿಯಾಗಿ ದೇವದೂತನು ಹೇಳಿಬಿಟ್ಟು ಅದೃಶ್ಯನಾಗ್ಬಿಡ್ತಾನೆ. ಈಗ ಕೊರ್ನೇಲಿಯನು ತನ್ನ 2 ಸೇವಕರನ್ನು ಕರೀತಾನೆ ಮತ್ತು ತನ್ನ ಪರಿಚಾರಕರಲ್ಲಿ ನಂಬಿಗಸ್ತನಾದ ಒಬ್ಬ ಸಿಪಾಯಿಯನ್ನು ಕರೆದು, ಇದು ನನಗೆ ಭಾಳ ಖುಷಿಯಾಗುವಂಥ ಒಂದು ಮಾತು. ಇವನು ಶತಾಧಿಪತಿಯಾಗಿದ್ದ, 100 ಸಿಪಾಯಿಗಳಿದ್ದರು, ಆದರೆ ಒಬ್ಬ ನಂಬಿಗಸ್ತನು ಮಾತ್ರ ಇವನಿಗಿದ್ದ. ವಾವ್! ಅಪೊಸ್ತಲಕೃತ್ಯ 10:7ನೇ ವಚನ. Acts chapter 10 and verse 7. Out of 100 soldiers, he had one person who was faithful soldier. ನಮ್ಮ ಸಭೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಅನ್ಯೋನ್ಯತೆಗಳಲ್ಲಿ ನಮಗೆ ನಂಬಿಗಸ್ತರು ಅಗತ್ಯ. ಅದಕ್ಕಿಂತ ಮುಂಚೆ ನಾವೇ ನಂಬಿಗಸ್ತರಾಗಿರಬೇಕು ಅಲ್ವಾ? ನಿಜ. ಆ ನಂಬಿಗಸ್ತನಾದ ಸಿಪಾಯಿನ ಕರೆದು ಸಂಭವಿಸಿದ್ದನ್ನೆಲ್ಲ ಅವನಿಗೆ ಹೇಳ್ತಾನೆ. ಹೇಳಿಬಿಟ್ಟು ಅವರನ್ನು ಯೋಪಕ್ಕೆ ಕಳಿಸಿದ. ಎಂಟ್ರಸ್ಟ್ ಟು ದ ಫೇತ್ಫುಲ್ ಅನ್ನುವಂಥದ್ದು, ಅಂದರೆ ನಂಬಿಗಸ್ತನಿಗೆ ಒಪ್ಪಿಸಿಕೊಡು ಅನ್ನುವಂಥದ್ದು 8ನೇ ಪಾಠ ಕೊರ್ನೇಲಿಯನಿಂದ ನಾವು ಕಲಿತೇವೆ. 9ನೇದಾಗಿ ಗಾಡ್ ಓರಿಯೆಂಟಿಂಗ್, ದೇವರು ಪೂರ್ವ ಮಾಹಿತಿ ನೀಡುವುದು. ಈಗ ಪೇತ್ರನಿಗೆ ಒಂದು ಮೈಂಡ್ ಸೆಟ್ ಒಂದಿದೆ, ಅಂದರೆ ಒಂದು ಮನಸ್ಥಿತಿ ಒಂದಿದೆ. ಯಾಕಂದರೆ ಅವನು ಯೆಹೂದ್ಯ. ಆದರೆ ಈಗ ಅನ್ಯ ಜನರ ಹತ್ರ ಅವನು, ಅಥವಾ ಯೆಹೂದ್ಯರಲ್ಲದವರ ಹತ್ರ ಅವನು ಪಳಗಿ ಅಂಥ ಒಂದು ಅಭ್ಯಾಸ ಇಲ್ಲ ಅವನಿಗೆ. ಅಂದರೆ ಮೇಲಿನ ಒಂದು ಹಂತದಿಂದ ಸಾಮಾಜಿಕ ಅಥವಾ ಧಾರ್ಮಿಕವಾದ ಅಥವಾ ಆತ್ಮಿಕವಾದ ಹಂತದಿಂದ ಈಗ ಕೆಳಮಟ್ಟಕ್ಕೆ ಅವನು ಬರಬೇಕು. ಅದಕ್ಕೆ ಅಷ್ಟು ಈಸಿಯಾಗಿ ಹೇಳಿಬಿಟ್ರೆ ಅವ್ನಿಗೆ ಶಾಕ್ ಆಗ್ಬೋದಂತ ದೇವರು ಒಂದು ಇಂಡೈರೆಕ್ಟ್ ಆಗಿ ಒಂದು ದರ್ಶನ ಕೊಟ್ಟು ಅದರಲ್ಲಿ ಒಂದು 3 ಸಾರಿ, ಅದು 1 ಸಾರಿ ಅಲ್ಲ, ಏನೋ ಒಂದು ಮಾತಾಡಿ ಒಂದು ಪರಲೋಕದಿಂದ ಏನಾಗ್ತದೆ, ಒಂದು ದೊಡ್ಡ ಜೋಳಿಗಂತಿರುವಂಥ ಒಂದು ವಸ್ತು ಭೂಮಿಯ ಮೇಲೆ ಇಳಿದು ಬರ್ತಾ ಇದೆ. ಅಲ್ಲಿ ಎಲ್ಲ ವಿಧವಾದಂಥ ಪ್ರಾಣಿಗಳು, ಭೂಮಿ ಹರಿದಾಡುವಂಥ ಹಾರಾಡುವ ಪಕ್ಷಿಗಳು ಇವೆಲ್ಲ ಇದ್ದಾವೆ ಅದರಲ್ಲಿ. ಆಗ ಒಂದು ಸ್ವರ, ಪೇತ್ರನೇ ಎದ್ದೇಳು, ಅದನ್ನು ಕೊಂದು ತಿನ್ನು ಅನ್ನುವಂಥ ಒಂದು ಸ್ವರ ಬರ್ತದೆ. ಆವಾಗ ಆ ಪೇತ್ರನು ಈಗ ಕೊಂದು ತಿನ್ನು ಅಂತ ಹೇಳಿಬಿಟ್ಟು ನೋಡುವಾಗ ಅವನಿಗೆ ಇಷ್ಟವಿಲ್ಲದಂಥ ವಸ್ತುಗಳು ಅಲ್ಲಿವೆ, ಇಷ್ಟವಿಲ್ಲದಂಥ ಆಹಾರ ಅಥವಾ ಸಂಗತಿಗಳಲ್ಲಿವೆ. ಅದನ್ನು ಅವನು ತಕ್ಕೊಂಡು ತಿನ್ನುವಾಗ ಏನಾಗ್ತದೆ, ಅವು ಇವನ ಜೀವನಕ್ಕೆ ಭಾಗಿಯಾಗ್ಬಿಡ್ತವೆ. ಏನಾದರೂ ಊಟ ಇದೆ, ಚಪಾತಿ ರೊಟ್ಟಿ, ಜೋಳದ ರೊಟ್ಟಿ ಅಥವಾ ಮುದ್ದೆ, ಅದನ್ನು ನಾವು ತಗೊಳ್ಳುವಾಗ ಏನಾಗ್ತದೆ, ನಮ್ಮ ದೇಹದ ಭಾಗಿ ಆಗ್ತದೆ, ನಮ್ಮ ಜೀವನದ ಭಾಗಿ ಆಗಿಬಿಡ್ತದೆ. ಆದ ಕಾರಣ ದೇವರು ಪೇತ್ರನಿಗೆ ಹೇಳ್ತಾ ಇರುವಂಥದ್ದು ಏನಂತ ಹೇಳಿದ್ರೆ, ಒಂದು ಪ್ರತ್ಯೇಕವಾದ ಜನರಿದ್ದಾರೆ, ಅವರು ನಿನ್ನ ಜೀವನದ ಭಾಗಿಯಾಗಬೇಕು, ನಿನ್ನ ಸೇವೆಯ ಭಾಗಿಯಾಗಬೇಕು ಅನ್ನುವಂಥ ಒಂದು ಸಂಗತಿಯನ್ನು ದೇವರು ಇಂಡೈರೆಕ್ಟಾಗಿ, ಯಾಕಂದರೆ ಅವ್ನಿಗೆ ಶಾಕ್ ಆಗ್ಬೋದು ಅಂತ ಹೇಳ್ಬಿಟ್ಟು ಓರಿಯೆಂಟಿಂಗ್, ದೇವರು ಪೂರ್ವ ಮಾಹಿತಿ ನೀಡುವಂಥದ್ದು. 9ನೇ ಪಾಠ ಕೊರ್ನೇಲಿಯನಿಂದ. 10ನೇ ಪಾಠ ಏನಂತ ಹೇಳಿದರೆ, ನೀನು ಇತರರನ್ನು ನಿನ್ನ ಜೀವನದ ಭಾಗಿಗಳನ್ನಾಗಿ ಮಾಡು, ಯೆಹೂದ್ಯರಲ್ಲದವರನ್ನು ನಿನ್ನವರನ್ನಾಗಿ, ನಿನ್ನ ಜೀವನದ ಭಾಗಿಗಳನ್ನಾಗಿ ಮಾಡು ಅನ್ನುವಂಥ 10ನೇ ಒಂದು ಮೇಕ್ ಅದರ್ಸ್ ಪಾರ್ಟ್ ಆಫ್ ಯು ಅನ್ನುವಂಥ ಒಂದು 10ನೇ ಪಾಠ. ಆ ರೀತಿಯಾಗಿ ಇದ್ದಾಗ ಒಂದು ವಿಷಯ 14ನೇ ವಚನದಲ್ಲಿ ಪೇತ್ರನು ಹೇಳ್ತಾನೆ. ಅಪೊಸ್ತಲಕೃತ್ಯ 10:14 ಚೆನ್ನಾಗಿ ಹೇಳ್ತಾನೆ. ಯಾಕಂತ ಹೇಳಿದ್ರೆ, ಆಯ್ತು ಸ್ವಾಮಿ ಅಂತ ಹೇಳಲಿಲ್ಲ,
ಇಲ್ಲ ಕರ್ತನೇ, ನನ್ನಿಂದ ಆಗೋದು, ಅಶುದ್ಧವಾದದ್ದನ್ನು ನಿಷಿದ್ಧವಾದದ್ದನ್ನು ನಾನೆಂದೂ ತಿಂದವನಲ್ಲ ಅಂತ ಹೇಳ್ತಾನೆ. ಒಂದು ರೀತಿಯಿಂದ ಪೇತ್ರ ಆನೆಸ್ಟ್ ಆಗಿದ್ದ, ಪ್ರಾಮಾಣಿಕನಾಗಿದ್ದ. ಆದ ಕಾರಣ ಒಂದು ವೇಳೆ ದೇವರು ಏನಾದರೂ ಹೇಳಿದರೂ ಕೂಡ ನಾವು ಆ ರೀತಿಯಾಗಿ ಹೇಳೋದರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ದೇವರು ಇವನನ್ನು ಬೈಲಿಲ್ಲ, ಆದರೆ ಮೆಲ್ಲಕ್ಕೆ ದೇವರು ಬಿಡಲಿಲ್ಲ ಅದೇ ಸಂದರ್ಭದಲ್ಲಿ. ಇದು ಕೂಡ ನಾವು ಈ ಕೊರ್ನೇಲಿಯನ ಕಥೆಯಲ್ಲಿ ಕಲಿಯುವಂಥ 11ನೇ ಪಾಠ. 12ನೇದಾಗಿ, ಗಾಡ್ಸ್ ಒಪಿನಿಯನ್ ಈಸ್ ಫೈನಲ್. ದೇವರ ಅಭಿಪ್ರಾಯವೇ ಅಂತಿಮ. ಯಾಕಂದರೆ ಇವನು ಜೀವಮಾನವೆಲ್ಲ, ಪೇತ್ರ ಏನು ಅಂದ್ಕೊಂಡಿದ್ದ, ಜೀವಮಾನವೆಲ್ಲ ಇದು ಅಶುದ್ಧವಾದದ್ದು, ಜೀವಮಾನವೆಲ್ಲ ಇದು ನಿಷಿದ್ಧವಾದದ್ದು ಅಂದ್ಕೊಂಡಿದ್ದ. 20, 30, 40, 50 ವರ್ಷ. ಈಗ ದೇವರು ಹೇಳುವಂಥ ಒಂದು ಮಾತು ಅಪೊಸ್ತಲಕೃತ್ಯ 10:15 ದೇವರು ಶುದ್ಧೀಕರಿಸಿದ ಯಾವುದನ್ನೂ ಅಶುದ್ಧವೆನ್ನಬೇಡ. ಮುಖ್ಯವಾಗಿ ಜನರನ್ನು ಅವರು ಅಶುದ್ಧರಂತ ನೀನು ಹೇಳಬೇಡ. ಯಾಕಂದರೆ ನಿನ್ನ ಅಭಿಪ್ರಾಯ ಅವರು ಅಶುದ್ಧರು, ದೇವರ ಅಭಿಪ್ರಾಯ ಅವರು ಅಶುದ್ಧರಲ್ಲ. ಯಾಕಂದ್ರೆ ದೇವರು ಅಶುದ್ಧರಾಗಿದ್ದರು, ಆದರೂ ಕೂಡ ದೇವರು ಶುದ್ಧ ಮಾಡಿದ ಮೇಲೆ ಅವರು ಅಶುದ್ಧರಲ್ಲ ಅಂತ. 13ನೇದಾಗಿ, ಥಿಂಕ್ ಅಬೌಟ್ ದ ಮೀನಿಂಗ್. ಈ ರೀತಿಯಾಗಿ 3 ಸಾರಿ ಆ ದರ್ಶನದಲ್ಲಿ ಆದ ಮೇಲೆ ಕೂಡಲೇ ಆ ಜೋಳಿಗೆ ಪರಲೋಕಕ್ಕೆ ಎತ್ತಿಕೊಳ್ಳಲಾಯಿತು. ಈಗ ಪೇತ್ರನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ. 10ನೇ ಅಧ್ಯಾಯ ಅಪೊಸ್ತಲಕೃತ್ಯ 17ನೇ ವಚನದಲ್ಲಿ ಈ ದರ್ಶನದ ಅರ್ಥ ಏನು? ಹೌದು, ಕೆಲವು ಸಾರಿ ನಮಗೆ ದರ್ಶನಗಳು, ಕನಸುಗಳು, ಸಂದೇಶಗಳು, ಪ್ರವಾದನೆಗಳು ನಮಗೆ ಬಂದಾಗ ಅದರ ಅರ್ಥ ಏನಂತೆ ನಾವು ಯೋಚಿಸಬೇಕು. ಪೇತ್ರನಿಗೆ ಅರ್ಥ ಆಗಲಿಲ್ಲ, ಆದರೆ ಅರ್ಥ ಏನಂತ ಯೋಚಿಸ್ತಾ ಇದ್ದ. ಆದ ಕಾರಣ ಈ ಕೊರ್ನೇಲಿಯನ ಕಥೆಯಲ್ಲಿ ಪೇತ್ರನು ಒಳಪಟ್ಟಿದ್ದಾನೆ. ಆದ ಕಾರಣ ಅರ್ಥ ಏನು ಎಂಬುದಾಗಿ ನಾವು ತಿಳ್ಕೊಳ್ಬೇಕು ಎಂಬ ಪಾಠ 13ನೇ ಪಾಠ. 14ನೇದಾಗಿ ನೋಡುವಾಗ 19ನೇ ವಚನದಲ್ಲಿ, ಪವಿತ್ರಾತ್ಮ ದೇವರು ಅವನಿಗೆ, ಇಗೋ 3 ನಿನ್ನನ್ನು ಹುಡುಕುತ್ತಾ ಬಂದಿದ್ದಾರೆ ಎದ್ದೇಳು ಅಂತ ಹೇಳಿಬಿಟ್ಟು ನಾನೇ ಅವರನ್ನು ಕಳುಹಿಸಿರುವೆ. ನೋಡ್ರಿ, ಏನಿದ್ರ ಅರ್ಥ ಅಂತ ಹೇಳುವಾಗ ದೇವರಾತ್ಮನಿಗೆ ಮಾತಾಡ್ತಾ ಇರುವಂಥ ಒಂದು ಅನುಭವ. ಪೇತ್ರನು ಒಂದು ವೇಳೆ ಅದನ್ನೇ ಮರ್ತೋಗ್ಬಿಟ್ಟು ಏನೋ ಗೊತ್ತಿಲ್ಲ ಇದು ಸುಮ್ಮನೆ ಅಂತ ಹೇಳ್ಬಿಟ್ಟು, ಕೆಟ್ಟ ಕನಸು ಅಂತ ಹೇಳ್ಬಿಟ್ಟು ಆ ಥರ ಏನಾದರೂ ಅಂದ್ಕೊಂಡ್ಬಿಟ್ಟಿದ್ರೆ ದೇವರಾತ್ಮನ ಮಾತನಾಡಲಿಕ್ಕೆ ಅವಕಾಶ ಇರ್ತಿದ್ದಿಲ್ಲ. ಆದರೆ ದೇವರಾತ್ಮನಿಗೆ ಮಾತನಾಡ್ತಾ ಇರುವಂಥದ್ದನ್ನು ನಾವು ಅಪೊಸ್ತಲಕೃತ್ಯ 10:19 ನೋಡ್ತೇವೆ. ನಾನೇ ಅವರನ್ನು ಕಳಿಸಿದ್ದು ಅಂತ ಹೇಳ್ಬಿಟ್ಟು ಈಗ ಪವಿತ್ರಾತ್ಮನು ಆ ಒಂದು ದರ್ಶನಕ್ಕೆ ಕನೆಕ್ಟ್ ಮಾಡುವಂಥದ್ದು ನಿಧಾನಕ್ಕೆ. ಆಮೇಲೆ ಪೇತ್ರನು ಕೆಳಗಿಳಿದು ಹೋದಾಗ ಅಲ್ಲಿ ಕೆಲವರು ವ್ಯಕ್ತಿಗಳು ನಿಂತಿದ್ದಾರೆ. ಆಮೇಲೆ ಪೇತ್ರನು ಅವ್ರ ಹತ್ರ ಬಂದುಬಿಟ್ಟು, ನೀವು ಹುಡುಕ್ತಾ ಇರುವಂಥ ವ್ಯಕ್ತಿ ನಾನೇ, ನೀವು ಬಂದಿರುವ ಕಾರಣವೇನು ಅಂತ ಕೇಳ್ತಾನೆ ರೀ. ಈಗ ನೋಡಿ, ದೇವರಾತ್ಮನು ಮಾತಾಡಿದರು, ದರ್ಶನದಲ್ಲಿದ್ದರೂ ಕೂಡ ಈಗ ಇನ್ನೂ ಸ್ವಲ್ಪ ಮಾಹಿತಿ ಕೇಳ್ತಾ ಇದ್ದಾನೆ, ಇನ್ನೂ ಸ್ವಲ್ಪ ಡೀಟೇಲ್ಸ್ ಕೇಳ್ತಾ ಇದ್ದಾನೆ, ಇನ್ನೊಂದು ಕಾರಣ ಕೇಳ್ತಾ ಇದ್ದಾನೆ. ಆ ರೀತಿಯಾಗಿ ನಾವು ಕಲಿಬೇಕು ನಮ್ಮ ಜೀವನದಲ್ಲಿ. ಅದು 15ನೇ ಪಾಠ. ಕೊನೆಯದಾಗಿ ಅವನು ಕೊರ್ನೇಲಿಯನ ಅವ್ರು ಹೇಳ್ತಾರೆ, ಕೊರ್ನೇಲಿಯ ಅಂತ ಒಬ್ಬ ವ್ಯಕ್ತಿ ನಮಗೆ ಕಳಿಸಿದ್ದಾರೆ. ಆದ ಕಾರಣ ನೀನು ಹೇಳುವಂಥದ್ದನ್ನು ಕೇಳಲಿಕ್ಕೆ ನಿನ್ನನ್ನು ಅಲ್ಲಿಗೆ ಕರೆಸಬೇಕಂತ ಹೇಳ್ಬಿಟ್ಟು ಒಬ್ಬ ದೇವದೂತರು ಹೇಳಿರೋದ್ರಿಂದ ಅದಕ್ಕೆ ನಾವು ಬಂದಿದ್ವಿ ಅಂತ. ನೋಡ್ರಿ, ಒಬ್ಬ ಮನುಷ್ಯನು ದೇವದೂತನು ಮಾತಾಡಿದರೂ ಆ ಸುವಾರ್ತೆ ಹೇಳುವಂಥ ಅವಕಾಶ ದೇವದೂತನು ಹೇಳಲಿಲ್ಲ. ಪವಿತ್ರಾತ್ಮನು ಕೂಡ ಮಾತಾಡಿದ್ದಾಯಿತು. 19ನೇ ವಚನ, ಪವಿತ್ರಾತ್ಮನು ಸುವಾರ್ತೆಯನ್ನು ಹೇಳ್ತಾ ಇಲ್ಲ. ಆದರೆ ಈಗ ಪೇತ್ರನ್ನು ಉಪಯೋಗಿಸಿಕೊಂಡು ಅದೇ ಪವಿತ್ರಾತ್ಮ ಮಾತನಾಡುವಂಥದ್ದನ್ನು ನಾವು ನೋಡ್ತೀವಿ. ಆದ ಕಾರಣ ಅಪೊಸ್ತಲಕೃತ್ಯ 10ನೇ ಅಧ್ಯಾಯ 1-23 ವಚನಗಳಲ್ಲಿ ನಾವು ಪೇತ್ರನ ಜೀವನದಿಂದ, ಮುಖ್ಯವಾಗಿ ಕೊರ್ನೇಲಿಯನ ಜೀವನದಿಂದ ನಾವು 16 ಪಾಠಗಳನ್ನು ಕಲಿಯುವಂತೆ ದೇವರ ಆತ್ಮನು ಕೊಟ್ಟ ಕೃಪೆಗಾಗಿ ಆತ್ಮ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು
ಆಶೀರ್ವದಿಸಲಿ.